ಗುರುಜಿ, ಸಾಮಾನ್ಯವಾಗಿ ಪ್ರಥಮ ರಾಶಿ ಮೇಷರಾಶಿ ಆಗಿರುತ್ತೆ. ಸೊ ಈ ರಾಶಿಯವರ ಗುಣಧರ್ಮಗಳಾಗಿರ್ಬೋದು ಅಥವಾ ಶುಭ ಅಶುಭ ಫಲಗಳಾಗಿರ್ಬೋದು, ಜೊತೆಗೆ ಯಾವ್ಯಾವ ನಕ್ಷತ್ರಗಳಿರ್ಲಿವೆ ಅಂತ ಸ್ವಲ್ಪ ಹೇಳಿ ಗುರುಜಿ. ನೋಡಿ, ನಾವು ಕಾಲಪುರುಷನ ಅಂಗದ ಪ್ರಕಾರವಾಗಿ ಮೇಷರಾಶಿಯನ್ನು ಪ್ರಥಮ ರಾಶಿ ಅಂತ ನಿರ್ಣಯ ಮಾಡಿದ್ದೇವೆ. ಆ ಒಂದು ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ 1ನೇ ಪಾದ ಸ್ಥಿತವಾಗಿರುತ್ತದೆ. ಈ ಒಂದು ರಾಶಿಯ ಒಂದು ಗುಣಧರ್ಮ ಹೇಗಿರುತ್ತೆ ಅಂದರೆ, ಸ್ವಲ್ಪ ಅಗ್ರೆಸಿವ್ನೆಸ್ಸು, ಸ್ವಲ್ಪ ಕೋಪಗಳು ಇರುತ್ತೆ, ಅಂದರೆ ಸ್ವಲ್ಪ ಅದೇ ರೀತಿ ಮುಂದಾಳತ್ವವನ್ನು ಸಹ ಹೊಂದಿರ್ತಾರೆ. ನಾವು ಈ 2025 ಜನವರಿಯ ಒಂದು ಆಗು ಹೋಗುಗಳನ್ನು ನಾವು ಏನು ಈ ವರ್ಷ ಭವಿಷ್ಯ ಅಂತ ಏನು ಹೇಳ್ತೀವೋ ಅದನ್ನು ಯಾವ ರೀತಿ ಇರ್ಬೋದು ಅನ್ನೋದನ್ನ ತಾಳೆ ಹಾಕಿ ನೋಡಿದಾಗ, ಈಗ ಸರಿಸುಮಾರು ಮೇ ತನಕ ಅವ್ರಿಗೆ ಗುರುಬಲ ಯಥೇಚ್ಛವಾಗಿರುತ್ತೆ. ತದನಂತರ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ವೇದಲ್ಲಿ ಶನಿ ಸಂಚಾರ ಮಾಡ್ತಾರೆ. ಏನು ಹೇಳ್ತದೆ ಶಾಸ್ತ್ರ ಈಗಂದಾಗ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಣ್ಣ ಪುಟ್ಟ ಕಾಣುವಂಥ ಸಾಧ್ಯತೆಗಳು ಯಾವಾಗ ಮೇನಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ. 3ನೇ ವ್ಯಕ್ತಿಗಳಿಗೆ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಹಣಕಾಸಿನ ಖರ್ಚು ಸಹ ಉಂಟು. ಆ ಮಕ್ಕಳ ವಿದ್ಯೆಯಲ್ಲಿ ಒಂದು ಅದ್ಭುತವಂತ, ಯಾರು ಮೇಷರಾಶಿಯವರು ಮಕ್ಕಳಿರ್ತಾರಲ್ಲ ಅವರ ಮಕ್ಕಳಲ್ಲಿ ವಿದ್ಯೆಗೆ ಸ್ವಲ್ಪ ಕುಂಠಿತವೂ ಸಹ ಉಂಟು. ಯಾಕೆಂದರೆ ಆ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡ್ತಾರೆ. ಕೇತು ಒಂದು ಮೋಕ್ಷಕಾರಕ ಅಂತ ಹೇಳ್ತಾರೆ. ಒಂದು ಧರ್ಮಕಾರ ಶಕ್ತಿ ಹೆಚ್ಚಾಗುವಂಥದ್ದು ಮಕ್ಕಳಲ್ಲಿ, ಇನ್ನೊಂದು ಒಂದು ವಿದೇಶ ಯೋಗವೂ ಸಹ ಉಂಟಾಗುತ್ತೆ. ಈ ಕಾರಣ ಜೊತೆಯಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ವಿದ್ಯೆಯಲ್ಲೂ ಸಹ ವ್ಯತ್ಯಾಸಗಳು, ಇದನ್ನ ದ್ವಂದ್ವ ಅಂತ ಹೇಳ್ತೀವಿ. ಅಂದರೆ ಅವರಲ್ಲೇ ಗೊತ್ತಾಗಲ್ಲ, ದ್ವಂದ್ವವಾಗುವಂಥ ಸಾಧ್ಯತೆಗಳಿರ್ತವೆ. ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಜನನವಾಗಿರೋರು ಕೆಲವೊಂದಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನು ಪರಿಹಾರ ಮಾಡಿಕೊಂಡ್ರೆ ಅತಿ ಮುಖ್ಯ ನೋಡಿ, ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಸ್ಥಾನದಲ್ಲಿ ಕೇತು ಸ್ಥಿತನಾಗ ಗಣಪತಿಯ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ. ಯಾಕಂದರೆ ರಾಷ್ಟ್ರಾಧಿಪತಿಯಾದಂಥ ಕುಜನಿಗೆ ಅತಿ ಪ್ರೀತಿಯಾಗಿರುವಂಥದ್ದು ಸುಬ್ರಹ್ಮಣ್ಯ. ಈ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಗಣಪತಿಯ ಆರಾಧನೆ ಅತಿ ಮುಖ್ಯ. ಸರಿ, ನಂತರ ಗುರುಬಲವು ಸ್ವಲ್ಪ ಕಮ್ಮಿ ಆದಾಗ ಗುರುಗಳ ಆರಾಧನೆ ಅಂದ ತಕ್ಷಣ ನೀವೇನು ಬೆಳಗ್ಗೆ ಸಂಜೆ ತನಕ ಪ್ರತಿನಿತ್ಯ ನಾವು 24 ಗಂಟೆಗಳಲ್ಲಿ 8 ಗಂಟೆಗಳನ್ನು ನಿದ್ರೆಗೆ ಕಾಲವನ್ನು ಹರಣ ಮಾಡ್ತೀವಿ. 8 ಗಂಟೆ ನಾವು ನಮ್ಮ ಉದ್ಯೋಗಕ್ಕೆ, 8 ಅಲ್ಲ 9 ಗಂಟೆ 10 ಗಂಟೆ ಕಾಲ ಹರಣದು 18 ಗಂಟೆ ಆಯಿತು. 18 ಗಂಟೆ ಮಿಕ್ಕ ಏನು ಇರ್ತದೆ ಆ ಸಮಯವನ್ನು ನಾವು ಖಂಡಿತವಾಗೂ ಸದುಪಯೋಗ ಪಡಿಸ್ಕೋಬೋದು. ಯಾವುದೇ ಒಂದು ಅವರು ಕಲೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಕಲಿಯೋ ವಿಚಾರದಲ್ಲಾಗಿರ್ಬೋದು ಅಥವಾ ಧರ್ಮ ಕಾರ್ಯಶಕ್ತಿ ವಿಚಾರದಲ್ಲಾಗಿರ್ಬೋದು, ಇದರಲ್ಲಿ ತೊಳಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಗಣಪತಿಗೆ ಓಂ ಗಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ, ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನೋ ಒಂದು 108 ಬಾರಿ, ಕೂತಲ್ಲೇ 10 ನಿಮಿಷದ ಕೆಲಸ, ಗುರುವಿನದು ಯಾವುದಾದ್ರೂ ಒಂದು ಮಂತ್ರ, ಇದನ್ನು ಪಠನೆ ಮಾಡ್ಕೊಂಡು ಬಂದರೆ ಖಂಡಿತ ಯಾವ ಒಂದು ಕಷ್ಟಗಳಿರ್ತದೋ, ಯಾವ ಒಂದು ದುಗ್ಗ ದುಡಿನಾಮಗಳಿರ್ತವೋ ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಂದ್ಬಿಟ್ಟು ಹಾಗೆ ಇದ್ಬಿಡಿರುತ್ತಾ ವರ್ಷ ಪೂರ್ತಿ ಅವ್ರು ಹಾಗೆ ಇರುತ್ತಾ? ಇಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ. ಅವ್ರು ಮಾಡೋ ಅಂಥ ಕರ್ಮವೂ ಸಹ ನಿರ್ಣಯ ಮಾಡುತ್ತೆ ಫಲವನ್ನು. ಅಂದರೆ ನಾನು ಮಾಡೋವಂಥ ಒಳ್ಳೆತನ ನನಗೆ ಖಂಡಿತ ಒಳ್ಳೆಯ ಫಲವನ್ನು ಕೊಡುತ್ತೆ. ಕೆಟ್ಟದ್ದೇ ಕೊಡಬೇಕು ಅಂತಿಲ್ಲ. ಗ್ರಹಗಳು ಹೇಗೆ ಅಂದರೆ, ನಾವು ಮಾಡೋವಂಥದ್ದು ಕೆಲಸದ ಮೇಲೂ ಆಧಾರ ಮಾಡ್ತದೆ. ನಾನು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಅದೇ ರೀತಿ ಮೇಷರಾಶಿಯವರು ಈ ಒಂದು ಪರಿಹಾರಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಜಿ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.